ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಮಾನ್ಯ ಜಿಲ್ಲಾಧ್ಯಕ್ಷರು ಶ್ರೀ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದಂಥ ರೈನಾ ಪ್ರಕಾಶ್ ಮೋರ್ಚಾಧ್ಯಕ್ಷರಾದ ಎಲ್ಲರೂ ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರಗಳು, ಇಂತೆಗಳನ್ನು ಸಲ್ಲಿಸುತ್ತಾ, ಇಡೀ ಒಂದು ಭಾರತೀಯ ಪಾರಂಪರೆ, ನಮ್ಮ ಸಂಸ್ಕೃತಿ ಇರ್ಬೋದು, ನಮ್ಮ ಇತಿಹಾಸ, ಅದರಲ್ಲಿ ಭಾರತೀಯ ಒಂದು ಪದ್ಧತಿಗಳಿರ್ಬೋದು, ಎಲ್ಲನೂ ಕೂಡ ರಕ್ಷಣೆ ಮಾಡಿರೋದು ಮನೆಯಲ್ಲಿ, ಸಮಾಜದಲ್ಲಿ, ಇಡೀ ಭಾರತದಲ್ಲೇ ನಮ್ಮ ಮಹಿಳೆಯರು ಅಂತ ಹೇಳಿದ್ರೆ ತಪ್ಪಲ್ಲ. ಸೊ ಇದು ನಿಜಕ್ಕೂ ಅವ್ರಿಗೆ ನಮ್ಮ ಇಡೀ ಒಂದು ಏನು ವ್ಯವಸ್ಥೆ ಇದೆ, ಅವರ ಅತ್ಯಂತ ಮಹತ್ವವಾದಂಥ ಒಂದು ಕೊಡುಗೆ ಏನಿದೆ, ಜೊತೆಗೆ ಭಾರತೀಯ ಒಂದು ಸಾಂಸ್ಕೃತಿಕ ವ್ಯವಸ್ಥೆಯಲ್ಲೂ ಕೂಡ ಅತ್ಯಂತ ಮಹತ್ವವಾದಂಥ ಏನು ಪಾತ್ರ ಇದೆ, ಅದೆಲ್ಲನೂ ಗುರುತಿಸಿ, ಜೊತೆಗೆ ವೈಯಕ್ತಿಕವಾಗಿಯೂ ಕೂಡ ನನ್ನ ವಂಶದ ಒಂದು ಹಿನ್ನೆಲೆ ತಮ್ಮೆಲ್ಲರಿಗೂ ತಿಳಿದಿರೋಂಥ ಸಂಗತಿ. ಇವತ್ತೇನಾದರೂ ಆ ವಂಶ ಉಳಿದಿದ್ರೆ ಮಹಿಳೆಯರು, ಮಹಾರಾಣಿಯವರೇ ಕಾರಣ ಅಂತ ನಾನು ಹಲವಾರು ವೇದಿಕೆಯಲ್ಲೂ ಕೂಡ ಹೇಳಿದ್ದೀನಿ. ಅಂಥ ಒಂದು ನಾಯಕತ್ವ ಇರೋವಂಥದ್ದು ಸ್ಪಷ್ಟ ನಮ್ಮ ಏನು ಕರ್ನಾಟಕದಲ್ಲಿ ಅಂಥ ಒಂದು ನಾಯಕತ್ವ ನಾವು ಹಲವಾರು ಕಡೆಯಲ್ಲಿ ನೋಡಿದ್ದೀವಿ. ಬರೀ ನಮ್ಮ ವಂಶ ಅಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಚಿತ್ರದುರ್ಗದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ಒಬ್ಬವೇ ಅವರು, ಅದು ಇಂಥ ಎಂಥ ಒಳ್ಳೆಯ ಒಂದು ಪಾರಂಪರೆ ಇದೆ ಇಲ್ಲಿ ಕರ್ನಾಟಕದಲ್ಲಿ. ಸೊ ಇಂಥ ಎಲ್ಲ ನಾಯಕರು ಮಹಿಳೆಯರಾಗಿರುವಂಥದ್ದು ಅವ್ರಿಗೆ ಒಂದು ಆಧುನಿಕ ರಾಜಕೀಯ ಚೌಕಟ್ಟಿನಲ್ಲಿ ಒಂದು ಪ್ರಾತಿನಿಧ್ಯ ಕೊಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಮಹಿಳೆಯರ ಮೀಸಲಾತಿಯನ್ನು ಪ್ರಧಾನಮಂತ್ರಿಯವರು ಸಂಸತ್ನಲ್ಲಿ ಮತ್ತು ನಾವೆಲ್ಲರೂ ಕೂಡ ಅದರ ಬೆಂಬಲಕ್ಕಾಗಿ ನಿಂತಿದ್ವಿ. ಆದರೂ ಸಹ ಅದು ಒಂದು ಏನು 2/3 ಮೆಜಾರಿಟಿ ಬೇಕಾಗಿತ್ತು, ಯಾಕಂದರೆ ಸಂವಿಧಾನ ತಿದ್ದುಪಡಿ ಮಾಡಬೇಕಾಗಿತ್ತು, ಅದು ಆಗಲಿಲ್ಲ. ನಿಜಕ್ಕೂ ನಾವೆಲ್ಲರೂ ಒಂದು ರೀತಿ ನೋವನ್ನು ಉಂಟಾಯಿತು, ಯಾಕಂದರೆ ಇಂಥ ಒಂದು ಮಹತ್ವವಾದಂಥ ವಿಷಯ, ನಿಜಕ್ಕೂ ಮಹಿಳೆಯರಿಗೂ ಒಂದು ಪ್ರಾತಿನಿಧ್ಯ ಕೊಡುವಂಥದ್ದು ಒಂದು ಅವಕಾಶ, ಇವತ್ತು ಒಂದು ಸುವರ್ಣ ಅವಕಾಶ ನಮಗೆ ಮಿಸ್ ಆಯಿತು. ಸೊ ಅದಕ್ಕಾಗಿ ಇದನ್ನು ನಾವು ಸ್ವಲ್ಪ ಚರ್ಚೆ ಮಾಡಬೇಕಾಗಿದೆ. ಭಾರತದ ಒಂದು ಇತಿಹಾಸದಲ್ಲಿ ಈಗಾಗಲೇ ಹೇಳಿದ್ದೀನಿ ಎಷ್ಟೊಂದು ಮಹತ್ವವಾದಂಥ ಪಾತ್ರ ಇತ್ತು ಮಹಿಳೆಯರಿಗೆ. ನಂತರನೂ ಕೂಡ ಆಧುನಿಕ ಒಂದು ರಾಜಕೀಯದಲ್ಲಿ ಸಂವಿಧಾನ ರಚನೆ ಮಾಡೋ ಸಂದರ್ಭದಲ್ಲೂ ಕೂಡ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಮಹಿಳೆಯರ ಪಾತ್ರ ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ಎಷ್ಟೋ ಅಂಶಗಳು ಅವರೇ ಚರ್ಚೆ ಮಾಡಿ ಈ ಥರ ಇರಬೇಕು ಅಂತ ಅವ್ರು ಹೇಳಿರ್ತಕ್ಕಂಥದ್ದು ಇರ್ಬೋದು. ಜೊತೆಗೆ ಇಡೀ ಇತಿಹಾಸದಲ್ಲೇ ಹಲವಾರು ಮಹಿಳೆಯರು ಪ್ರಧಾನಮಂತ್ರಿಗಳಾಗಿದ್ದಾರೆ, ಸ್ಪೀಕರ್ಗಳಾಗಿದ್ದಾರೆ, ಸಂಸತ್ನಲ್ಲಿ ಅನೇಕ ಎಲೆಕ್ಟೆಡ್ ಬಾಡೀಸ್ಗಳಲ್ಲಿ ತಮ್ಮದೇ ಆದಂಥ ಪ್ರಾತಿನಿಧ್ಯ ಆಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾನು ಕೂಡ ಮಹಿಳೆಯರಾಗಿ, ಪ್ರಸ್ತುತ ನಮ್ಮ ಪ್ರೆಸಿಡೆಂಟು ಕೂಡ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಒಂದು ಪರಿಶಿಷ್ಟ ಪಂಗಡ ಒಂದು ಸಮುದಾಯದಿಂದ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ. ನಾಯಕತ್ವದ ಒಂದು ಪ್ರಶ್ನೆಯೇ ಇಲ್ಲ, ಅದು ಭಾರತಕ್ಕೆ ಅತ್ಯವಶ್ಯ. ಮತ್ತು ಭವಿಷ್ಯದ ಒಂದು ನೀತಿ ನಿಯಮಗಳನ್ನು ರೂಪಿಸಲಿಕ್ಕೂ ಕೂಡ ಒಂದು ಹೊಸ ದೃಷ್ಟಿಕೋನವನ್ನು ತರೋದಕ್ಕೆ, ಮತ್ತು ಅವರು ಇಡೀ ಭಾರತದ ಇತಿಹಾಸದಲ್ಲಿ ನಮ್ಮ ಸಂಸ್ಕೃತಿ ಎಲ್ಲನೂ ಕೂಡ ರಕ್ಷಣೆ ಮಾಡೋ ಒಂದು ಏನು ಕೆಲಸ ಮಾಡಿದ್ದಾರೆ. ಮಸೂದೆ ಎಲ್ಲ ಅನುಷ್ಠಾನ ಆಗೋ ಮೂಲಕ ಕೊಡಗುಗೆ ತಮ್ಮದೇ ಆದಂಥ ಪ್ರಾತಿನಿಧ್ಯ ಇರೋದಕ್ಕೆ ಇವತ್ತು ಒಂದು ಅವಕಾಶ ಇತ್ತು. ಅದನ್ನು ಕಾಂಗ್ರೆಸ್ ವಿರೋಧ ಮಾಡಿರ್ತಕ್ಕಂಥದ್ದು ಸ್ಥಳೀಯವಾಗಿ ನಾವು ಯೋಚನೆ ಮಾಡಿರಬೇಕಾಗಿರುವಂಥದ್ದು. ಕೊಡಗು ಥರನೇ ಬೇರೆ ಬೇರೆ ಜಿಲ್ಲೆಗಳು ಇರ್ಬೋದು, ನಾನು ಕರ್ನಾಟಕದಲ್ಲಿ ಗೊತ್ತಿಲ್ಲ ನನಗೆ, ಆದರೆ ಇಡೀ ರಾಷ್ಟ್ರದಲ್ಲಿ ಇಲ್ಲಿ ಅನೇಕ ಕಡೆ ಈ ಕ್ಷೇತ್ರಗಳು ಭಾಳ ದೊಡ್ಡದು. 22 ಲಕ್ಷ ನಮ್ಮ ಕ್ಷೇತ್ರದಲ್ಲೇ ಇದ್ದಾರೆ, ಭಾಳ ದೊಡ್ಡದು. ಎಲ್ಲರಿಗೂ ಕೂಡ ನಾವು ಪ್ರತಿನಿಧಿಸುವಂಥದ್ದು ಕರ್ತವ್ಯ ಇದೆ, ಮಾಡ್ತೀವಿ, ಇಲ್ಲ ಅಂತಿಲ್ಲ. ಆದರೂ ಸಹ ಒಂದು ಒಳ್ಳೆ ಸಿಸ್ಟಮ್ ಅಂದರೆ ಅದು ಪ್ರಾಯೋಗಿಕ ರೀತಿಯಲ್ಲಿ ನಾವು ನೋಡಿದ್ರೆ ಇನ್ನೂ ಹೆಚ್ಚು ಒಂದು ತಮ್ಮದೇ ಆದಂಥ ಪ್ರಾತಿನಿಧ್ಯ ಇದ್ದಿದ್ದರೆ ಒಂದು ರೀತಿ ಒಳ್ಳೆಯ ಒಂದು ಸೇವೆ ಸಲ್ಲಿಸೋದಕ್ಕೆ ನಮಗೆ ಅವಕಾಶ ಸಿಗ್ತಾಯಿತ್ತು. ಸೊ ಅದನ್ನು ಇವತ್ತು ಅವ್ರು ವಿರೋಧ ಮಾಡಿದ್ದಾರೆ. ಸೊ ಸ್ಥಳೀಯವಾಗಿ ನಾವು ಅದನ್ನು ಕೂಡ ಯೋಚನೆ ಮಾಡಬೇಕಾಗಿದೆ.
ನಮ್ಮಂಥ ಕ್ಷೇತ್ರಗಳು ಭಾಳ ದೊಡ್ಡದಿರೋದು ಉತ್ತರ ಕನ್ನಡ ಇರ್ಬೋದು, ನಮ್ಮ ಇದು ಹಾವೇರಿ, ಇಂಥದ್ದೆಲ್ಲ ಭಾಳ ದೊಡ್ಡ ಕ್ಷೇತ್ರಗಳು, ಭೌಗೋಳಿಕವಾಗಿ ಭಾಳ ದೊಡ್ಡದು. ನಮ್ಮ ಉತ್ತರ ಭಾರತದ ಒಂದು ಕೆಲವು ಕ್ಷೇತ್ರ ಬಸ್ತರು ಮತ್ತು ಲದಾಖ್ ಎಲ್ಲ ಇಡೀ ಏನು ಎಷ್ಟು ದೊಡ್ಡದು ಅಂತ ನಾವು ಯೋಚನೆ ಮಾಡೋಕ್ಕಾಗಲ್ಲ. ನಮಗಿಂತ 3-4 ಪಟ್ಟು ಜಾಸ್ತಿ ಇದ್ದಾವೆ. ಸೊ ಇದೆಲ್ಲ ಪ್ರವಾಸ ಮಾಡಿ ಎಲ್ಲರಿಗೂ ಕೂಡ ತಮ್ಮ ಆಕಾಂಕ್ಷೆಗಳು ಎಲ್ಲನೂ ತಗೊಳ್ಳೋದು ಭಾಳ ಕಷ್ಟನೇ. ಸೊ ಅದಕ್ಕಾಗಿ ಈ ಪುನರ್ವಿಂಗಡಣೆಯೂ ಕೂಡ ಒಂದು ಭೌಗೋಳಿಕ ದೃಷ್ಟಿಯಿಂದ ಮತ್ತು ಜನಸಂಖ್ಯೆ ಒಂದು ದೃಷ್ಟಿಯಿಂದನೂ ಕೂಡ ಅದು ಆಗಬೇಕಾಗಿತ್ತು. ಅದನ್ನು ಕೂಡ ಇವತ್ತು ಈ ವಿರೋಧ ಪಕ್ಷಗಳು ಇದು ಒಪ್ಪಂದ ಕೊಟ್ಟಿಲ್ಲದೆ ಇರೋವಂಥದ್ದು ನಿಜಕ್ಕೂ ಖಂಡನೀಯ. ರಾಷ್ಟ್ರಗೋಸ್ಕರ ಈ ಸಮಸ್ತ ಭಾರತೀಯರಿಗೆ ಒಳ್ಳೆಯ ಒಂದು ಪ್ರಾತಿನಿಧ್ಯ ಸಿಕ್ಕಬೇಕು ಅಂತ ಒಂದು ಗುರಿ ಇಟ್ಕೊಂಡು ಅವರು ಯೋಚನೆ ಮಾಡಬೇಕಾಗಿತ್ತು. ಆದರೆ ಎಲ್ಲನೂ ಕೂಡ ಬರೀ ಈ ಪಕ್ಷ ಪ್ರಧಾನಮಂತ್ರಿ ವಿರೋಧ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡೋದು ಹೊರತು ಅವ್ರು ಯಾವುದೇ ರೀತಿಯ ಒಂದು ಸಕಾರಾತ್ಮಕವಾದ ರೀತಿಯಲ್ಲಿ ಯೋಚನೆ ಮಾಡ್ತಾ ಇಲ್ಲ ಅಂತ ಇವತ್ತು ಭಾಳ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ. ಮಹಿಳೆಯರ ಇವತ್ತು ಕನಸನ್ನು ನುಚ್ಚುನೂರು ಮಾಡಿದಂತಹ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಕ್ಕೆ ಇಡೀ 70 ಕೋಟಿ ಮಹಿಳೆಯರ ಪರವಾಗಿ ಇವತ್ತು ಧಿಕ್ಕಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಅದೇ ರೀತಿಯಲ್ಲಿ ಸಂವಿಧಾನವನ್ನು ರಚನೆ ಮಾಡಿದಂತಹ ಡಾಕ್ಟರ್ ಅಂಬೇಡ್ಕರ್ ಅವರು 1952ರಲ್ಲಿ ಚುನಾವಣೆಗೆ ನಿಂತಾಗ ಅವರು ಭಾರತೀಯ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಪ್ರಥಮವಾಗಿ ಕೊಟ್ಟಂತಹ ದೇಶ ಭಾರತ. ಇಂತಹ ವ್ಯಕ್ತಿಗಳನ್ನು ಕಾಂಗ್ರೆಸ್ ಅವರ ಕುಮ್ಮಕ್ಕಿನಿಂದ ಅವತ್ತೇ ಸೋಲಿಸುವಂತಹ 74,333 ಇನ್ವ್ಯಾಲಿಡ್ ವೋಟ್ಗಳನ್ನು ಮಾಡಿಸುವುದರ ಮೂಲಕ ಸೋಲಿಸುವಂಥ ಕೆಲಸವನ್ನು ಮಾಡಿದರು. ಇದನ್ನು ಅರಿತಂತಹ ಡಾಕ್ಟರ್ ಅಂಬೇಡ್ಕರ್ ಅವರು ಇದಕ್ಕೆ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಾಗ ಕಾಂಗ್ರೆಸ್ಸಿನ ಬಣ್ಣ ಅವತ್ತೇ ಬಯಲಾಯಿತು. ಅಟಲ್ ಬಿಹಾರಿ ವಾಜಪೇಯಿಯವರು ಅಧಿಕಾರಕ್ಕೆ ಬಂದಾಗ 1998ರಲ್ಲೇ ಮಹಿಳಾ ಮೀಸಲಾತಿಯ ಬಗ್ಗೆ ಮಾತಾಡಿದರು. 70 ವರ್ಷಗಳ ಕಾಲ ಮಾಡದಂತಹ ಕಲ್ಪನೆ ಕೂಡ ಮಹಿಳಾ ಪ್ರಧಾನಮಂತ್ರಿಯಾಗಿದ್ದಂತಹ ಇಂದಿರಾ ಗಾಂಧಿ ಕೂಡ ಅವತ್ತು ಆ ಮಹಿಳಾ ಮೀಸಲಾತಿಯ ಕಲ್ಪನೆ ಕೂಡ ಮಾಡಲಿಲ್ಲ. ಮಹಿಳೆಯರು ಗುಲಾಮರಾಗಿ ಇರಬೇಕೇ ಹೊರತು ಅವರ ಹಕ್ಕುಗಳನ್ನು ಚಲಾಯಿಸಬೇಕು ಮತ್ತು ಚುನಾವಣೆಯಲ್ಲಿ ದುಡಿಬೇಕು. ಈ 3 ವಿಚಾರಗಳ ಮೇಲೆ ಅವರ ಭಾವನೆ ಇತ್ತು. ಯಾವತ್ತೂ ಕೂಡ ಮಹಿಳಾ ಮೀಸಲಾತಿಯ ಬಗ್ಗೆ ಮಾತಾಡಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅಧಿಕಾರಕ್ಕೆ ಬಂದ ನಂತರ 7 ಬಾರಿ ಮಹಿಳಾ ಮಸೂದೆಯನ್ನು ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಮಸೂದೆಯನ್ನು ಹರಿದು ಹಾಕಿದ್ರು ಸಂಸತ್ತಿನಲ್ಲಿ. ಅಂದರೆ ಯಾವುದೇ ಸಂವಿಧಾನದ ಎಲ್ಲ ವಿಚಾರಗಳನ್ನು ಕೂಡ ಅದನ್ನು ವಿರೋಧ ಮಾಡ್ತಾ ಬಂದರು. ನಮ್ಮ 2014ರಲ್ಲಿ ಅಧಿಕಾರಕ್ಕೆ ಬಂದ ಮೋದಿಯವರು ಮಹಿಳೆಯರಿಗಾಗಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರು ಸ್ವಾವಲಂಬಿ ಆಗಬೇಕು ಎಂಬ ಚಿಂತನೆಯಿಂದ 10 ಹಲವು ಯೋಜನೆಯನ್ನು ಕೊಟ್ಟರು. ಅದರಲ್ಲಿ 27 ವರ್ಷಗಳಿಂದ ನೆನೆಗುದ್ದಿದಂತಹ ಮಹಿಳಾ ಮೀಸಲಾತಿಯನ್ನು ಅವರು ಮುನ್ನೆಲೆಗೆ ತಂದರು. ಅದರಲ್ಲಿ ನಾರಿ ಶಕ್ತಿ ವಂದನ್ ಅಧಿನಿಯಮವನ್ನು ನಾವು 16 ವಿಶೇಷ ಅಧಿವೇಶನ ಮೂಲಕ ಸಂಸತ್ತಿನಲ್ಲಿ ಮಂಡನೆಯನ್ನು ಮಾಡಿದರು. ಅಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಇಂಡಿಕೂಟ ಮಿತ್ರಕೂಟ ಅಲ್ಲೂ ಕೂಡ ವಿರೋಧ ಪಕ್ಷದ ಮಹಿಳೆಯರು ಇದ್ದಾರೆ ಎಂಬ ಕಲ್ಪನೆ ಕೂಡ ಮಾಡದೆ ವಿರೋಧವನ್ನು ಮಾಡಿದರು. ಅವತ್ತು ಮಹಿಳೆಯರಿಗೆ ಬಹಳ ಪ್ರಥಮ ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ನಮ್ಮ ಭಾರತೀಯ ಜನತಾ ಪಾರ್ಟಿಯವರು. ಹಾಗಾಗಿ ಬಿಲ್ಲನ್ನು ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ಹೇಳುವಂಥ ಚಿಂತನೆ ನಮ್ಮದಿತ್ತು. ಕಾನ್ಸ್ಟಿಟ್ಯೂಷನ್ ಬಿಲ್ ಅಂತ ಹೇಳಿದಾಗ 2/3 ಮೆಜಾರಿಟಿ ಬೇಕಾಗ್ತದೆ. ಬೇರೆ ಆರ್ಡಿನರಿ ಬಿಲ್ ಆದರೆ 51% ಪಾಸ್ ಆಗ್ಬಿಡ್ತದೆ. ಹಾಗಾಗಿ ಇವತ್ತು ದ್ರೋಹ ಬಗ್ಗದಂತೂ ನಿಜ. ಇಡೀ ದೇಶದ ಮಹಿಳೆಯರಿಗೆ ಗೊತ್ತಾಗಿದೆ. ನಮಗೆ ನಿಜವಾಗ್ಲೂ ಕೂಡ ಕಾಂಗ್ರೆಸ್ನವರು ಅಧಿಕಾರ ಕೊಡೋಕ್ಕೆ ಬಿಡೋದಿಲ್ಲ ಅಂತ ಹೇಳೋದು ಕೂಡ ಅವರ ಮನಸ್ಸಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದನ್ನು ತೀವ್ರವಾಗಿ ಪಕ್ಷಾತೀತವಾಗಿ ವಿರೋಧ ವ್ಯಕ್ತಪಡಿಸಬೇಕು ಅಂತ ಮಹಿಳೆಯರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಕುಶಾಲನಗರ ಸಮೀಪದ ಸಿದ್ದಲಿಂಗಪುರದ ನಾಪಣ್ಣ ಮುದ್ದಪ್ಪ ಅವರ ಡೈರಿಯಲ್ಲಿ ಹಸುಗಳಿಗೆ ಕಾಲುಬಾಯಿ ಜ್ವರದ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಮಟ್ಟದ ಲಸಿಕಾ ಕಾರ್ಯಕ್ರಮವನ್ನು ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರು ಗೋವುಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ಹಸುಗಳ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಲಸಿಕಾ ಅಭಿಯಾನದ ಪ್ರಯೋಜನ ಪಡೆಯುವಂತೆ ಶಾಸಕರು ರೈತರಲ್ಲಿ ಮನವಿ ಮಾಡಿಕೊಂಡರು.
ಡಾಕ್ಟ್ರೆ ನೀವು ಹೊಡಿರಿ ಕಾಯ್ದ ಎಲ್ಲಿ ಕಲ್ಲೆಲ್ಲ ಐತೆ ಜೋರ ಹೊಡೀರಿ ಬಾ ಬಾ ಚೆನ್ನಾಗಿ ಕೊಡಿ ಡಾಕ್ಟರ್ ಅವರೇ ರೆಗ್ಯುಲರ್ ಇಲ್ಲಿ ನಿಮ್ಮ ನೋಡೋದಿಲ್ಲ ವೆರಿ ಗುಡ್ ಓಕೆ ಮರಿತಾ ಅವರ ಮರಿ ಕರ್ಕೊಂಬರಪ್ಪ ಇದೇ ಸಂದರ್ಭ ಅಧಿಕ ಸಂಖ್ಯೆಯ ನಿಯಮಗಳನ್ನು ಪಾಲನೆ ಮಾಡುತ್ತಿರುವ ಕಾಂಗ್ರೆಸ್ ಮುಖಂಡರಾದ ನಾಪಣ್ಣ ಮುದ್ದಪ್ಪ ಅವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ವಿಪಿ ಶಶಿಧರ್, ಕಾಂಗ್ರೆಸ್ ಮುಖಂಡರಾದ ತ್ರಿನೇಶ್ ಮತ್ತು ವೈದ್ಯಾಧಿಕಾರಿಗಳು ಗ್ರಾಮಸ್ಥರು ಹಾಜರಿದ್ದರು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವಿರಾಜಪೇಟೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ರಸ್ತೆ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರು ನೆರವೇರಿಸಿದರು. ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಶ್ರೀ ಎಸ್ ಪೊನ್ನಣ್ಣ ಅವರು ತಾಲೂಕಿನ ಪೆರುಂಬಾಡಿಯಲ್ಲಿ 50 ಲಕ್ಷದ ಕಾಮಗಾರಿ, ಹೆಗ್ಗಳದಿಂದ ಕೆದಮುಳ್ಳೂರು ರಸ್ತೆ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ, ಪೆರುಂಬಾಡಿಯಲ್ಲಿ ಕಾಂಕ್ರೀಟ್ ರಸ್ತೆ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಾಗೂ ವಿ ಬಾಡಗ ಮುಖ್ಯ ರಸ್ತೆಗೆ 50 ಲಕ್ಷ ರೂಪಾಯಿ ಒಟ್ಟು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ 5 ಕಡೆ ನೂತನ ರಸ್ತೆ ಉದ್ಘಾಟಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷರಾದ ರಂಜಿ ಪೂಣಚ್ಚ, ಬ್ಲಾಕ್ ಮಹಿಳಾ ಅಧ್ಯಕ್ಷರಾದ ಕಾಳಮಾಂಡ ನೈನಾ, ವಲಯಾಧ್ಯಕ್ಷರಾದ ವರ್ಗೀಸ್, ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಹನೀಫ್, ತಾಲೂಕು ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ರಫೀಕ್, ತಾಲೂಕು ಪ್ರಚಾರ ಸಮಿತಿ ಅಧ್ಯಕ್ಷರಾದ ಮತೀನ್, ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಫಾತಿಮಾ, ಬಿದ್ದಪ್ಪ, ಜಗತ್, ಬಟ್ಟಕಾಲಂಡ ರಾಜಾ, ದಿನೇಶ್, ಚೆಕು, ಅನಿಲ್, ಯುವ ಕಾಂಗ್ರೆಸ್ನ ಶಬೀರ್, ಸಫನ್, ಮಂಜುನಾಥ್, ಸುನಿಲ್, ರವಿ ಪೂಜಾರಿ, ಕಿರೇಶ್, ದಿನೇಶ್, ಉಪೇಂದ್ರ, ಜೋಸೆಫ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪೆರುಂಬಾಡಿಯಲ್ಲಿ ಹಮೀದ್, ನಾಸೀರ್, ಅಬುಕ ಹಾಗೂ ವಿ ಬಾಡಗದಲ್ಲಿ ರಘು ಮಾಚಯ್ಯ, ಗಿಣಿ, ಲಾಲಾ, ಕಾಶಿ, ಮೋಹನ್, ಆನಂದ್, ರಾಜಪ್ಪ, ಮೇಚಂಡ, ಪ್ರಭಾ ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ದರು. ಶಕ್ತಿ ಕೊಡುವಂಥದ್ದು ಜನರಿಗೆ ಬಿಟ್ಟಂಥದ್ದು. ಅದು ಕೊಟ್ಟರೆ ಇನ್ನಷ್ಟು ಕೆಲಸ ಮಾಡ್ತಾರೆ. ಆ ರೋಡ್ ಆಗಿದೆಯಪ್ಪ, ನಂದಾಗಿಲ್ಲ ಅಂತ ರೋಡ್ ಆಗಿದೆಯಲ್ಲ, ಈಗ ಆಗಿದೆ ಅಂತ ಹೇಳಕ್ಕೆ ನಂದಾಗಿಲ್ಲ ಅಂತ. ಆಗಿಲ್ಲದೆ ಇರೋದು ಸತ್ಯನೇ, ಇಲ್ಲ ಅಂತ ನಾವು ಕೇಳಬಾರ್ದು ಅಂತ ನಾನು ಹೇಳೋದು. ಆದರೆ ನಮಗೆ ಸಿಕ್ಕಿರುವಂಥ ಅವಧಿ ಎಷ್ಟು, ಸರ್ಕಾರ ಬಂದು ಎಷ್ಟು ಸಮಯ ಆಗಿದೆ, ಇದರಲ್ಲಿ ಎಷ್ಟು ಆಗಿದೆ ವಿಧಾನಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ, ಬೇರೆ ಕ್ಷೇತ್ರಗಳಲ್ಲಿ ಎಷ್ಟಾಗಿದೆ, ಎಲ್ಲವನ್ನ ತಿಳ್ಕೊಡುವಂಥ ಬುದ್ಧಿಶಕ್ತಿ ತಮ್ಮಲ್ಲಿದೆ ಅಂತ ನನಗೆ ನನ್ನ ಅನಿಸಿಕೆ. ಅದರಿಂದ ಅದನ್ನು ತಿಳ್ಕೊಂಡು ವಿದ್ಯುತ್ ಶಕ್ತಿಗೇನೆ ಟ್ರಾನ್ಸ್ಫಾರ್ಮರ್ಗಳು, ಕಂಬಗಳು, ಇನ್ಸುಲೇಟೆಡ್ ಕೇಬಲ್ಸ್, ಸೆಮಿ ಕಂಡಕ್ಟರ್ಸ್ ಇದೆಲ್ಲವನ್ನು 128 ಕೋಟಿ ಇತಿಹಾಸದಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮಗೆ ಸ್ವತಂತ್ರ ಬಂದ ನಂತರದ ಎಲ್ಲ ವರ್ಷ ತಗೊಂಡ್ರು ಅಷ್ಟಾಗಿದೆ. ನಾವು 1 ವರ್ಷ ಆದರೆ ಅದಕ್ಕೆಲ್ಲ ಪೂರೈಸಿದೀವ ಅಂತ ಹೇಳಿದ್ರೆ ಇಲ್ಲ, ಇನ್ನೂ ಮಾಡಿದ್ರು. ಉಪಕೇಂದ್ರಗಳು 9 ಉಪಕೇಂದ್ರಗಳನ್ನು ಮಾಡಿದ್ರು. ಸಿದ್ದಾಪುರ, ಬಾಳೆಲೆ, ಇಕ್ಕೇರಿ, ಕಲತ್ಮಾಡು, ಭಾಗಮಂಡಲ, ಸಂಪಾಜೆ, ಕಾಟಗೇರಿ 9 ಸಬ್ಸ್ಟೇಷನ್ 66/11 KV ಉಪಕೇಂದ್ರಗಳು. ಮತ್ತು ವಿರಾಜಪೇಟೆ ಆಸ್ಪತ್ರೆ
ಕರ್ನಾಟಕದಲ್ಲೇ ನಮಗೆಲ್ಲ ಹೆಮ್ಮೆ ಇರುವಂಥ ಅದನ್ನು 400 ಬೆಡ್ ಮಾಡಿ ಜಿಲ್ಲಾ ಮಟ್ಟದ ಆಸ್ಪತ್ರೆ ಗೋಣಿಕೊಪ್ಪ ಆಸ್ಪತ್ರೆ ಮಹಿಳೆ ಮತ್ತು ಮಕ್ಕಳ ತಾಯಿಯಂದಿರು ಮತ್ತು ಮಕ್ಕಳ ಆಸ್ಪತ್ರೆ ಮತ್ತು ಪೊನ್ನಂಪೇಟೆ ನೂತನವಾಗಿರುವಂಥ ತಾಲೂಕಿಗೆ ಸಮುದಾಯ ಆರೋಗ್ಯ ಕೇಂದ್ರ 30 8 ಕೋಟಿ ಅದು ಕಾಮಗಾರಿ ಪ್ರಾರಂಭ ಆಗಿದೆ, ಇದು ಪ್ರಾರಂಭ ಆಗಿದೆ. ಯಾವುದನ್ನು ನಾನು ಗುದ್ದಲಿ ಪೂಜೆ ಯಾಕೆ ಮಾಡ್ತಾ ಇಲ್ಲ ಅಂತಂದರೆ ಆಮೇಲೆ ಮುಖ್ಯಮಂತ್ರಿಗಳು ಬಂದಾಗ ಸಾಮೂಹಿಕವಾಗಿ ಮಾಡಬೇಕು ಅಂತೇಳಿ ನಾವೆಲ್ಲ ಚರ್ಚೆ ಮಾಡಿ ಕಾರ್ಯಕ್ರಮ ಆಯೋಜನೆ ಮಾಡಿ ಕಾಯ್ತಾ ಇದ್ದೀವಿ ಸಮಯ. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಇತಿಹಾಸ ಪ್ರಸಿದ್ಧ ನಾಪೋಕ್ಲು ಬಳಿಯ ಎಮ್ಮೆಮಡು ಮಕಾಂ ಉರುಸು ಸಂಪನ್ನ. ಏಪ್ರಿಲ್ 17ರಿಂದ ಆರಂಭಗೊಂಡ ಕೊಡಗಿನ ಇತಿಹಾಸ ಪ್ರಸಿದ್ಧ ನಾಪೋಕ್ಲು ಬಳಿಯ ಎಮ್ಮೆಮಾಡುವಿನಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಸೂಫಿ ಶಹೀದ್ ಮತ್ತು ಸೈಯದ್ ಹಸನ್ ಸಕಾಫಿ ಹಲ್ಡ್ರಮಿ ಹಾಗೂ ಇತರ ಮಹಾನುಭಾವರ ಹೆಸರಿನಲ್ಲಿ ನಡೆದ ಉರುಸ್ ಸಮಾರಂಭವು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಶುಕ್ರವಾರ ಸಂಪನ್ನಗೊಂಡಿತು. ಏಪ್ರಿಲ್ 24ರ ಶುಕ್ರವಾರ ಜುಮಾ ನಮಾಜಿನ ಬಳಿಕ ದಫ್ ಪ್ರದರ್ಶನದೊಂದಿಗೆ ದರ್ಗಾಕ್ಕೆ ತೆರಳಿದ ಸಮುದಾಯ ಬಾಂಧವರು ಸಯ್ಯದ್ ಮೊಹಮ್ಮದ್ ತುರಾಬ್ ತಂಗಳ್ ಅಲ್ ಅಲ್ಝರಿ ಕ್ಯಾಲಿಕಟ್ ಇವರ ನೇತೃತ್ವದಲ್ಲಿ ಮಖಾಂ ಜಿಯಾರತ್ ಹಾಗೂ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. أكبر الله أكبر الله أكبر صاحب هذا المقام الشريف الشيخ الصوفي الشهيد ولي الله قدس الله اللهم إلى حضرة الشيخ حسن السقافي الحضرمي قدس الله سائر الأولياء الله تعالى كلهم أجمعين. ಕೂರ್ಗ್ ಜಮಿಯತುಲ್ ಉಲಮಾ ಅಧ್ಯಕ್ಷರಾದ ಸಯ್ಯದ್ ಶಿಹಾಬುದ್ದೀನ್ ಸಕಾಫಿ ಅಲ್ ಐದರೂಸಿ ತಂಗಳ್ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಎಸ್ವೈಎಸ್ ರಾಜ್ಯ ಉಪಾಧ್ಯಕ್ಷರಾದ ಸಯ್ಯದ್ ಇಲ್ಯಾಸ್ ಅಲ್ ಐದರೂಸಿ ತಂಗಳ್ ಎಮ್ಮೆ ಮಾಡು ಉದ್ಘಾಟಿಸಿ ಮಾತನಾಡಿದರು. ربنا تقبل منا بجاه رسول الله. ഇവിടുത്തെ ഉറൂസിന്റെ പൊന്നെ ആഴിച്ച മുമ്പേത്തെ ആഴിച്ച ഏതോ ഒരു സ്ഥലത്ത് സലാത്ത് മജ്‌ലിസ് നടന്ന രാത്രി ഒരു 10-11 മണിക്ക് സിയാറത്തിന് വന്നപ്പോ കാസർഗോഡ് ജില്ലയിലെ ചെറുപ്പക്കാരൻ എടുത്തു വന്നിട്ട് സങ്കടം പറഞ്ഞു തങ്ങളെ എനിക്ക് അല്ലാഹു തആല ഒരു പൊന്മകനെ തന്ന ഒരു മുന്നിൽ തന്നിട്ടുണ്ട്. വിഷമത്തിലാണ് ഇന്ന് ആ കുഞ്ഞിന് 6ാം ക്ലാസ്സിൽ പഠിക്കുന്നുണ്ട്. വലിയ പ്രയാസത്തിലാണ്, പ്രതിസന്ധിയിലാണ്. എന്തേ കാലം എന്ന് ചോദിച്ചപ്പോ മനുഷ്യൻ എന്റെ മകൻ ജനിച്ചത് മുതൽക്ക് ജനിച്ചു വീണത് പിൻഭാരമില്ല. ಮರ್ಕಜ್ ಮದರಸೆ ಹಾಗೂ ಕೇರಳ ಹಜ್ ಸಮಿತಿ ಚೇರ್ಮನ್ ಅಡ್ವೊಕೇಟ್ ಡಾಕ್ಟರ್ ಹುಸೈನ್ ಸಕಾಫಿ ಚುಳ್ಳಿಕೋಡ್ ಮುಖ್ಯ ಪ್ರಭಾಷಣ ನಡೆಸಿ ಸೂಫಿ ಶಹೀದ್ ಮಹಾನುಭಾವರ ಆದರ್ಶ ಪ್ರವಾದಗಳ ಬಗ್ಗೆ ವಿವರಿಸಿ ಇಸ್ಲಾಂನ ಆದರ್ಶ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು. ಸಮುದಾಯವು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ನೀಡುವ ಜೊತೆಗೆ ಸಮುದಾಯದ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ದೇಶಕ್ಕೆ ಕೀರ್ತಿ ತರಬೇಕೆಂದರು. ഹാരിം പ്ലസ് എഞ്ചിനീയർ, ഹാരിം പ്ലസ് ഡോക്ടർ, ഹാരിം പ്ലസ് അഡ്വക്കേറ്റ്, ഹാരിം പ്ലസ് ജഡ്ജി. സുബ്ഹാനല്ലാഹ്, ആ രീതിയിൽ വന്നാൽ നമ്മുടെ രാജ്യം വളരെ മുന്തിയ രാജ്യമാകും. ഇവിടെ ഹിന്ദു മുസ്ലിം ക്രിസ്ത്യാനി അങ്ങനെ ഒരു ക്ലാഷോ കമ്മ്യൂണൽ റൈറ്റ്സോ ഒന്നും ഉണ്ടാവൂല. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಎಮ್ಮೆಮಾಡು ಪ್ರೌಢಶಾಲೆಗೆ ಉತ್ತಮ ಫಲಿತಾಂಶ ಸಿಗಲು ಕಾರಣರಾದ ಶಾಲೆಯ ಮುಖ್ಯ ಶಿಕ್ಷಕ ಪ್ರಸನ್ನಕುಮಾರ್ ಅವರನ್ನು ಎಮ್ಮೆಮಾಡು ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಉರುಸ್ ಅಂಗವಾಗಿ ಸಂಜೆ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಿತು. ಜಿಲ್ಲೆ, ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಈ ಸಂದರ್ಭ ವೇದಿಕೆಯಲ್ಲಿ ಜಮಾತ್ ಅಧ್ಯಕ್ಷರಾದ
ಹುಸೈನ್ ಸಕಾಫಿ, ಸಯ್ಯದ್ ಅಜೀಜ್ ತಂಗಳ್, ಸಯ್ಯದ್ ಸಹೀಂ ತಂಗಳ್, SYS ಮಾಜಿ ರಾಜ್ಯಾಧ್ಯಕ್ಷ ಅಬ್ದುಲ್ ಹಫೀಲ್ ಸಅದಿ, ಇಸ್ಲಾಮಿಲ್ ಸಕಾಫಿ ಕೊಂಡಂಗೇರಿ, ಜಮಾತ್ ಖತೀಬರಾದ ರಾಜಿಕ್ ಫೈಜಿ, ಮದ್ರಿಸಿಸ್ ಹಮ್ಜಾ ಸಕಾಫಿ, ಸಹೀದಿಯಾ ಅನಾಥಾಲಯದ ಉಪಾಧ್ಯಕ್ಷ ಅಶ್ರಫ್ ಬಿಯು, KMJ ಎಮ್ಮೆಮಾಡು ಝೋನ್ ಅಧ್ಯಕ್ಷ ಅಬ್ಬಾಸ್ ಸಕಾಫಿ ಪಡಿಯಾಣಿ, ನಾಪೋಕ್ಲು ಜಮಾತ್ ಮದ್ರಸಿಸ್ ಇಬ್ರಾಹಿಂ ಖಲೀಲ್ ಸೂಫಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ BU ಅಶ್ರಫ್ ನಿರೂಪಿಸಿದರು. ಎಮ್ಮೆಮಾಡು ಜಮಾತ್ ಪ್ರಧಾನ ಕಾರ್ಯದರ್ಶಿ ಸಯ್ಯದ್ ಜಕಾರಿಯಾ ಅಲ್ ಐದರೂಸಿ ತಂಗಳ್ ಸ್ವಾಗತಿಸಿ ಜಮಾತ್ ಸದಸ್ಯ ಮನಾಫ್ ಮುಸಲ್ಯಾರ್ ಸರ್ವರನ್ನು ವಂದಿಸಿದರು. ഇവിടെ നടക്കുന്ന ദുആ, ദിക്ർ, സ്വലാത്തോടു കൂടി അന്നദാനത്തോടു കൂടി അവസാനിക്കുകയാണ്. നിങ്ങളോട് എല്ലാവരും ഓർമ്മപ്പെടുത്താനുള്ളത്, ജുമാക്ക് കഴിഞ്ഞു സൂഫി ഷഹീദ് വലിയുള്ളാഹിന്റെ ഉറൂസിന്റെ അവസാനത്തെ മജ്‌ലിസ് എന്നതാണ് എന്നിൽ അർപ്പിതമായ വിഷയം. ഈ വേദി അധ്യക്ഷത വഹിക്കുന്നത് കൂർഗ് ജംഇയ്യത്തുൽ ഉലമയുടെ കരുത്തുറ്റ അധ്യക്ഷർ സയ്യിദ് ശിഹാബുദ്ദീൻ അൽ ഐദറൂസി കില്ലൂർ തങ്ങൾ എന്നറിയപ്പെടുന്ന ശിഹാബുദ്ദീൻ തങ്ങൾ അവരുകളാണ്. അല്ലാഹു തആല തങ്ങൾ അവർക്ക് ദീനി ഖിദ്മത്തിൽ ദീർഘായുസ്സ് നൽകി അനുഗ്രഹിക്കട്ടെ. ആമീൻ. ಕರ್ನಾಟಕ ರತ್ನ ಪದ್ಮಭೂಷಣ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ನಾಡು ನುಡಿಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಎಂದು ನಗರಸಭೆ ಅಧ್ಯಕ್ಷರಾದ P. ಕಲಾವತಿ ಅವರು ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಕುಶಾಲನಗರದ ಕನ್ನಡ ಸಿರಿ ಸ್ನೇಹ ಬಳಗ ಇವರ ಸಹಯೋಗದಲ್ಲಿ ನಗರದ ಗಾಂಧಿ ಭವನದಲ್ಲಿ ಶುಕ್ರವಾರ ನಡೆದ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಜನ್ಮ ದಿನಾಚರಣೆ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ ಚಳವಳಿ ಮೂಲಕ ಕನ್ನಡ ನಾಡು ನುಡಿ ಭಾಷೆ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆಂದರು. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಧ್ರುವ ತಾರೆಯಾಗಿ ಮೆರೆದಿದ್ದಾರೆ. ನಟ ಸಾರ್ವಭೌಮ ಮತ್ತು ಖ್ಯಾತ ಹಿನ್ನೆಲೆ ಗಾಯಕರಾಗಿ ಚಲನಚಿತ್ರರಂಗದಲ್ಲಿ ಬೆಳಕು ಚೆಲ್ಲಿದ್ದಾರೆಂದರು. ನಿವೃತ್ತ ಶಿಕ್ಷಕ ಔರ ನಾಗೇಶ್ ಅವರು ಮುಖ್ಯ ಭಾಷಣಕಾರರಾಗಿ ಪಾಲ್ಗೊಂಡು ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ಅವರು 200ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಮನೋಜ್ಞ ಅಭಿನಯ ನೀಡಿ ಇಂದಿಗೂ ಕೂಡ ನಾಡಿನ ಜನರಲ್ಲಿ ಕಣ್ಣಿಗೆ ಕಟ್ಟುವಂತೆ ಇದ್ದಾರೆಂದರು. ಕೊಡಗು ಜಾನಪದ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ BG ಅನಂತಶಯನ ಅವರು ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ಅವರ ಸರಳತೆ, ಕನ್ನಡ ಭಾಷೆಯ ಮೇಲಿನ ಪ್ರೀತಿ, ಸಂಸ್ಕೃತಿಯ ಕೊಡುಗೆಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಣ್ಣಾವ್ರು ಎಂದು ಕರೆಯುತ್ತಾರೆಂದರು. ಕುಶಾಲನಗರ ಕನ್ನಡ ಸಿರಿ ಸ್ನೇಹ ಬಳಗದ ಅಧ್ಯಕ್ಷರಾದ ಲೋಕೇಶ್ ಸಾಗರ್, ತಹಶೀಲ್ದಾರ್ ಶ್ರೀಧರ್, ಸರ್ವೋದಯ ಸಮಿತಿ ಜಿಲ್ಲಾ ಘಟಕದ ಅಧ್ಯಕ್ಷ ಅಂಬೇಕಲ್ಲು ಕುಶಾಲಪ್ಪ, DYSP ಸೂರಜ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಕುಮಾರ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗಿನಲ್ಲಿ ಗಾಯಕರು, ಸಾಹಿತಿಗಳು, ಕವಿಗಳು ಬಹಳಷ್ಟು ಜನ ಇದ್ದಾರೆ. ಆದರೆ ಅವರಿಗೆ ಸೂಕ್ತ ವೇದಿಕೆಗಳು ಸಿಕ್ಕಲ್ಲಿ ಅವರು ಇನ್ನೂ ಹೆಚ್ಚೆಚ್ಚು ಮೇಲಕ್ಕೆ ಹೋಗಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಕನ್ನಡ ಸಿರಿ ಸ್ನೇಹ ಬಳಗ ಪ್ರತಿ ವರ್ಷವೂ ಒಂದೊಂದು ರೀತಿಯ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದೆ. ಈ ವರ್ಷ ನಮ್ಮ ಹೆಮ್ಮೆಯ ರಾಷ್ಟ್ರಕವಿ G. S. ಶಿವರುದ್ರಪ್ಪನವರ 100ನೇ ವರ್ಷಾಚರಣೆ ಅಂಗವಾಗಿ ನಾವು ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮವನ್ನು, ಮಾಸದ ನೆನಪೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಕವಿ, ಸಾಹಿತಿಗಳು, ಗಾಯಕರನ್ನ ನಾವು ಗುರುತಿಸ್ಕೊಳ್ತಾ, ಕಲಾವಿದರು ಗುರುತಿಸ್ಕೊಳ್ತಾ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ವಿ. ಹಾಗಾಗಿ ಈ ಕನ್ನಡ ಸಿರಿ ಸ್ನೇಹ ಬಳಗದೊಂದಿಗೆ ನಮ್ಮ ವಾರ್ತಾ ಇಲಾಖೆ ನಮ್ಮ ಜೊತೆಗೆ ಸೇರಿ ಇವತ್ತು ನಮ್ಮ ಕರ್ನಾಟಕದಲ್ಲೇ ಎಲ್ಲರೂ ಮನೆ ಮಾತಾಗಿರುವಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬನ ಇವತ್ತು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅವರು ಹಾಡಿದಂತಹ ಸುಮಾರು ಒಂದು 25 ಗಾಯಕರು ನಮ್ಮ ಕೂಡ ಇಲ್ಲಿ ಸ್ಥಳೀಯರಿಂದ, ಹೊರಗಡೆಯಿಂದ ಎಲ್ಲಿಂದಲೂ ನಾವು ಕರೆಸಿಲ್ಲ. ಹೊಸ ಗಾಯಕರು, ಉದಯೋನ್ಮುಖ ಗಾಯಕರನ್ನು ಕರೆಸ್ಬಿಟ್ಟು ನಾವು ಇವತ್ತು ಈ ಗಾಂಧಿ ಭವನದಲ್ಲಿ, ಮಡಿಕೇರಿ ಗಾಂಧಿ ಭವನದಲ್ಲಿ ನಾವು ಇವತ್ತು ಅವರ ಹುಟ್ಟುಹಬ್ಬವನ್ನು, ಅವರು ಹಾಡಿದ ಅಥವಾ ಅವರು ನಟನೆ ಮಾಡಿದಂತಹ 25 ಗಾಯಕರ ಗೀತೆಗಳನ್ನು ನಾವು ಇವತ್ತು ಹಾಡ್ತಾ ಇದ್ದೇವೆ. ಭಾಳ ಸಂಭ್ರಮದಿಂದ ಇವತ್ತು ಅವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಸರ್ಕಾರವು ಕೂಡ ಇಂಥ ಜಯಂತಿಗಳನ್ನು ನಮ್ಮಂಥ ಕೆಲವೊಂದು ಸಂಘ ಸಂಸ್ಥೆಗಳೊಂದಿಗೆ ಸೇರಿ ಆಚರಣೆ ಮಾಡಿದ್ರೆ ಆಚರಣೆಗೂ ಕೂಡ ಒಂದು ಹೆಚ್ಚಿನ ಒತ್ತು ನೀಡಲಿಕ್ಕೆ ಸಂಘ ಸಂಸ್ಥೆಗಳು ಇರ್ತವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೀವಿ. ಇವತ್ತು ನಾವಿಲ್ಲಿ ಸೇರಿರೋದು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲು. ಸೊ ಕೊಡಗಿನ ಅನೇಕ ಕಲಾವಿದರು ಹಾಗೂ ಗಾಯಕರು ಇಲ್ಲಿ ಬಂದು ಸೇರಿದ್ದೀವಿ. ಸೊ ನಮ್ಮ ಗಾಯನದ ಮುಖಾಂತರ ಅವರಿಗೊಂದು ನಮನವನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಲಾಗಿದೆ.
ಸೊ ಕನ್ನಡ ಸಿರಿ ಬಳಗ ಹಾಗೂ ಅನೇಕ ಇಲಾಖೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಉತ್ತಮಗೊಳಿಸಲು ಎಲ್ಲರೂ ಶ್ರಮಪಟ್ಟಿದ್ದಾರೆ. ಸೊ ಇನ್ನಷ್ಟು ಈ ಥರ ಕಾರ್ಯಕ್ರಮಗಳು ನಮ್ಮಲ್ಲಿ ನಡೀಲಿ, ಮುಂದೆ ಪ್ರತಿಭೆಗಳಿಗೆ ಒಂದು ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತೀವಿ. ಅಂದರೆ ಸರ್, ಈ ಥರ ಕಾರ್ಯಕ್ರಮ ಆಗ್ತಿರೋದು ಹೊಸ ಪ್ರತಿಭೆ ಯಾವ ಥರ ಅವಕಾಶಗಳನ್ನ ಕಳಿಸ್ಕೊಡುತ್ತೆ ಅಂತ. ಸೊ ಈ ಥರ ಕಾರ್ಯಕ್ರಮದಿಂದ ಹೊಸ ಪ್ರತಿಭೆಗಳಿಗೆ ನಮ್ಮ ಹಾಡುಗಳ ಮುಖಾಂತರ ಒಂದು ಗಮನ ಸಲ್ಲಿಸುವಂಥ ಕಾರ್ಯಕ್ರಮಗಳು, ಹಾಗೆ ಅವರ ಪ್ರತಿಭೆಯನ್ನು ತೋರಿಸ್ಪಡಿಸುವಂತಹ ಒಂದು ಉದ್ದೇಶ ಹಾಗೂ ಕೆಲಸ ನಡೀತಾ ಇದೆ. ಸೊ ಹೀಗಾಗಿ ಅವರಲ್ಲಿರೋ ಪ್ರತಿಭೆಗಳು ಇನ್ನಷ್ಟು ಎತ್ತರಕ್ಕೆ ಬೀಳುವಂಥ ಎಲ್ಲ ಅವಕಾಶಗಳು ಅವರಿಗೆ ಬರಲಿ ಅಂತ ಈ ಥರ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಒಂದು ರಣರಂಗ ಧೈರ್ಯ ಇರಲಿ ನಿನ್ನ ಸಂಗ, ನಿನ್ನ ನನ್ನ ಮನವು ಸೇರಿ ಸಹಕರಿಸು. ಕಡಂಗ ಪ್ರೀಮಿಯರ್ ಕ್ರಿಕೆಟ್ ಕ್ರೀಡಾಕೂಟ. ಕಡಂಗ ಸುತ್ತಮುತ್ತಲಿನ ಕ್ರೀಡಾಪಟುಗಳನ್ನು ಒಳಗೊಂಡು ನಡೆಸುವ ಕೆಪಿಎಲ್ ಕ್ರಿಕೆಟ್ ಕ್ರೀಡಾಕೂಟವು ಇದೇ ಬರುವ ಮೇ 14, 15, 16 ಮತ್ತು 17ರಂದು ಕಡಂಗ ಸರ್ಕಾರಿ ಪ್ರಾಥಮಿಕ ಹಿರಿಯ ಶಾಲಾ ಮೈದಾನದಲ್ಲಿ ನಡೆಸಲಾಗುವುದೆಂದು ಸಮಿತಿ ಸದಸ್ಯರಾದ ನೌಫಲ್ ಎಂಬಿ ತಿಳಿಸಿದ್ದಾರೆ. ಕ್ರೀಡಾಕೂಟದಲ್ಲಿ 8 ಬಲಿಷ್ಠ ತಂಡಗಳ 150ಕ್ಕಿಂತಲೂ ಕ್ರೀಡಾಪಟುಗಳು ಭಾಗವಹಿಸಲಿದೆ. ಪ್ರಥಮ ಸ್ಥಾನ ಪಡೆಯುವ ತಂಡಕ್ಕೆ 50,000 ರೂಪಾಯಿ ಹಾಗೂ ಆಕರ್ಷಕ ಪಾರಿತೋಷಕ ಹಾಗೂ ದ್ವಿತೀಯ ಬಹುಮಾನ ಪಡೆಯುವ ತಂಡಕ್ಕೆ 40,000 ರೂಪಾಯಿ ನಗದು ಮತ್ತು ಆಕರ್ಷಕ ಪಾರಿತೋಷವು ನೀಡಲಾಗುವುದು. ತೃತೀಯ ಮತ್ತು ಚತುರ್ಥ ಸ್ಥಾನದ ತಂಡಗಳಿಗೆ ಆಕರ್ಷಕ ಟ್ರೋಫಿ ನೀಡಲಾಗುವುದು ಮತ್ತು ವೈಯಕ್ತಿಕ ಪಾರಿತೋಷಕ ನೀಡಲಾಗುವುದು ಎಂದು ತಿಳಿಸಿದರು. ಕ್ರೀಡಾಕೂಟದ ಉದ್ಘಾಟನೆಯನ್ನು ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ನಿರ್ವಹಿಸಲಿದ್ದಾರೆ ಮತ್ತು ಕ್ರೀಡಾಕೂಟದಲ್ಲಿ ವಿವಿಧ ರಾಜಕೀಯ ಪಕ್ಷದ ಹಾಗೂ ಸಾಮಾಜಿಕ ನೇತಾರರು ಭಾಗವಹಿಸಲಿದ್ದಾರೆ ಎಂದರು. ಕ್ರೀಡಾಕೂಟದಲ್ಲಿ ಕಡಂಗ ಗ್ರಾಮದ ಸುತ್ತಮುತ್ತಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿಭಾಗದಲ್ಲಿ ಉನ್ನತ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮತ್ತು ಸ್ಥಳೀಯ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿದೆ. 2026ನೇ ಸಾಲಿನ ಕೆಪಿಎಲ್ ಕ್ರೀಡಾಕೂಟ 11ನೇ ಆವೃತ್ತಿಯ ಒಂದು ಕ್ರಿಕೆಟ್ ಪಂದ್ಯಾಟವು ಕಡಂಗ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕ್ರೀಡಾಕೂಟದಲ್ಲಿ 8 ತಂಡಗಳು ಭಾಗವಹಿಸಲಿದೆ. ಕಡಂಗದ ಹಾಗೂ ಸುತ್ತಮುತ್ತಲಿನ 150ಕ್ಕಿಂತ ಹೆಚ್ಚು ಕ್ರೀಡಾಪಟುಗಳು ಆಗಮಿಸುವಂಥ ಒಂದು ಕ್ರೀಡಾಕೂಟ. 11ನೇ ಆವೃತ್ತಿಯ ಒಂದು ಕ್ರೀಡಾಕೂಟವು ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಲಾಗಿದೆ. ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಸುತ್ತಮುತ್ತಲಿನಲ್ಲಿರುವಂತಹ SSLC ಹಾಗೂ PUCಯಲ್ಲಿ ಉನ್ನತ ಮಟ್ಟದಲ್ಲಿ ತೇರ್ಗಡೆಯಾದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವು ನಾವು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ನಾವು ಈ ಒಂದು KPL ಆಯೋಜಕರಿಂದ ಎಲ್ಲ ವರ್ಷವೂ ಕೂಡ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಕಡಂಗದ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳು ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ನಾವು ನೀಡ್ತಾ ಬರ್ತಾ ಇದ್ದೀವಿ. ಈ ವರ್ಷವೂ ಕೂಡ ನಾವು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ನೀಡಲಾಗುತ್ತಿದೆ. ಒಂದು ಆಯೋಜಕರಿಂದ ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿರುವಂತಹ ಹಲವಾರು ಕಾರ್ಯಕ್ರಮಗಳಿಗೆ ನಮ್ಮ ಈ ಒಂದು ತಂಡವು ಸಜ್ಜಾಗಿದೆ. ಈ ಒಂದು ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನವನ್ನು ಆಕರ್ಷಕ ಪಾರಿತೋಷಕ ಮತ್ತು 50,000 ರೂಪಾಯಿ ನಗದು ನೀಡಲಾಗುತ್ತದೆ. ಅದೇ ರೀತಿ ದ್ವಿತೀಯ ಸ್ಥಾನವನ್ನು ಪಡೆಯತಕ್ಕಂತಹ ತಂಡಗಳಿಗೆ 40,000 ರೂಪಾಯಿಗಳು ನಗದನ್ನು ನೀಡಲಾಗುತ್ತದೆ ಹಾಗೂ ವೈಯಕ್ತಿಕ ಪಾರಿತೋಷಕವನ್ನು. ಸುದ್ದಿಗೋಷ್ಠಿಯಲ್ಲಿ ಕೆಪಿಎಲ್ 11ನೇ ಆವೃತ್ತಿ ಅಧ್ಯಕ್ಷರಾದ ರಹೀಂ ಟಿಎಂ, ಕಾರ್ಯದರ್ಶಿ ಅಶ್ರೀಫ್ ಪಿಎಂ, ಕೋಶಾಧಿಕಾರಿ ಆಸ್ಕರ್, ಸಮಿತಿ ಸದಸ್ಯರಾದ ಶಮೀರ್ ಪಿಎಚ್, ಯೂನಸ್ ಕಾಶಿ ಅವರು ಉಪಸ್ಥಿತರಿದ್ದರು.
ನಾಪೋಕ್ಲು ಸಮೀಪದ ಬಲ್ಲಮಾವಟಿ ಗ್ರಾಮದ ರಾಟೆ ಭಗವತಿ ದೇವಿಯ ಉತ್ಸವವು 2 ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗಿತು. ಉತ್ಸವದ ಅಂಗವಾಗಿ ಗುರುವಾರ ತಕ್ಕರ ಮನೆಯಿಂದ ಭಂಡಾರ ತಂದು ಬಳಿಕ ಮಹಾಪೂಜೆ ತೀರ್ಥಪ್ರಸಾದ ವಿತರಿಸಲಾಯಿತು. ಅನಂತರ ಹರಕೆ ರೂಪದಲ್ಲಿ ಭಕ್ತಾದಿಗಳು ವಿವಿಧ ವೇಷಗಳನ್ನು ಧರಿಸಿ ಬೇಡು ಹಬ್ಬ ಜರುಗಿತು. ಶುಕ್ರವಾರ ಬೆಳಗ್ಗೆ ಕಾರೇರಿಯಂಡ ತಕ್ಕರಲ್ಲಿಂದ ಮೆರವಣಿಗೆಯಲ್ಲಿ ಬಾಳು ಭಂಡಾರ ತರಲಾಯಿತು. ಬಳಿಕ ಆರಾಟ್ ಮೊಳಕಾಟ್ ನಡೆದು ನಂತರ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸೇವೆಗಳನ್ನು ದೇವರಿಗೆ ಹರಕೆ ಒಪ್ಪಿಸಿದರು. ಉತ್ಸವದಲ್ಲಿ ಭಗವತಿ ಭದ್ರಕಾಳಿ ಅಮ್ಮನ ವಿಗ್ರಹವನ್ನು ರಾಟೆ ಉಯ್ಯಾಲೆಯಲ್ಲಿ ತೂಗುವುದು ಮಾತ್ರವಲ್ಲದೆ ಬೇಡು ಹಬ್ಬ, ಪೀಲಿಯಾಟ್, ಕ್ಷೇತ್ರಪಾಲ, ಸಾರ್ತಾವು, ಭದ್ರಕಾಳಿ ತೆರೆಮುಡಿ 3 ದೈವಗಳ ಕೋಲಗಳನ್ನು ಭಕ್ತರು ವೀಕ್ಷಿಸಿ ಸಂಭ್ರಮಿಸಿ ವಿವಿಧ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ಆಚರಣೆಗಳು ಶ್ರದ್ಧಾಭಕ್ತಿಯಿಂದ ಜರುಗಿತು. ಈ ಸಂದರ್ಭ ಶಾಸಕ ಎಎಸ್ ಪೊನ್ನಣ್ಣ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ನಾಡಿನ ಸಮಸ್ತ ಭಕ್ತಾದಿಗಳಿಗೆ ಹಾಗೂ ಜೀವ ಸಂಕುಲಕ್ಕೆ ಭಗವಂತ ಒಳಿತನ್ನು ಮಾಡಲಿ ಎಂದು ಪ್ರಾರ್ಥಿಸಿದರು. ಉತ್ಸವದಲ್ಲಿ ದೇವಾಲಯದ ಆಡಳಿತ ಮಂಡಳಿ ಎಡಿಕೇರಿ ಇ ಗೋಪಾಲ, ಉಪಾಧ್ಯಕ್ಷ ಚೋಕಿರ ಚೆಂಗಪ್ಪ, ಕಾರ್ಯದರ್ಶಿ ಎಡಿಕೇರಿ ಮಧು, ತಕ್ಕ ಮುಖ್ಯಸ್ಥರಾದ ಎಡಿಕೇರಿ ವಾಸು ಸೇರಿದಂತೆ ಇನ್ನಿತರ ಮುಖ್ಯಸ್ಥರು, ವಿವಿಧ ಪಕ್ಷದ ಪ್ರಮುಖರು ಸೇರಿದಂತೆ ಊರ ಪರ ಊರ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವರದಿ ದುಗ್ಗಳ ಸದಾನಂದ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಉತ್ತಮ ಪೊಲೀಸ್ ಅಧಿಕಾರಿಗಳಿಗೆ ನೀಡುವ ಪ್ರಶಸ್ತಿಯನ್ನು ಮಡಿಕೇರಿ ತಾಲೂಕಿನ ಬೈಕೇರಿ ನಿವಾಸಿ ಕಿಶೋರ್ ಅವರು ಮುಖ್ಯಮಂತ್ರಿಗಳಿಂದ ಪಡ್ಕೊಂಡಿದ್ರು. ಕಿಶೋರ್ ಅವರು ಈ ಹಿಂದೆ ಪೊಲೀಸ್ ಪೇದೆಯಾಗಿ ವಿರಾಜಪೇಟೆ ಮತ್ತು ಮಡಿಕೇರಿ ತಾಲೂಕಿನ ವಿವಿಧ ಕಡೆಗಳಲ್ಲಿ ಕಾರ್ಯನಿರ್ವಹಿಸಿದ್ರು. ನಂತರ ಬೆಂಗಳೂರಿನ ಜಯನಗರದ ಸಿದ್ದಾಪುರ ಠಾಣೆಯಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಬಡ್ತಿ ಪಡೆದು ಉತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ಅನೇಕ ಪ್ರಕರಣಗಳನ್ನು ಭೇದಿಸುವಲ್ಲಿ ಕಿಶೋರ್ ಯಶಸ್ವಿಯಾಗಿದ್ದರು. ವಿರಾಜಪೇಟೆಗೆ ಅವರನ್ನು ಕರೆಸಿದ ಸಮಾಜ ಸೇವಕಿ ಕ್ಯಾಂಟೀನ್ ಚೇಚಿ ಸುಮತಿ ಅವರು ಕಿಶೋರ್ ಅವರ ಅಭಿಮಾನಿಗಳು ತಾಲೂಕು ಕಚೇರಿಯ ಬಳಿ ಇರುವ ಚೇಚಿ ಕ್ಯಾಂಟೀನ್ನಲ್ಲಿ ಸನ್ಮಾನ ಮಾಡಿದರು. ಸನ್ಮಾನ ಮಾಡಿ ಗೌರವಿಸಿದರು. ಸರ್ ಆದ ಕಿಶೋರ್ ಸರ್ ಅವರು ಹಿಂದೆ ಒಂದು 10 ವರ್ಷದಿಂದ ನಮ್ಮ ವಿರಾಜಪೇಟೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಇವಾಗ ಬೆಂಗಳೂರಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಇದನ್ನು ನೋಡಬೇಕಾದ್ರೆ ಇವಾಗಾಗಿ ಒಂದು ಒಳ್ಳೆ ಕೆಲಸ ಮಾಡಿ ಮುಖ್ಯಮಂತ್ರಿಗಳಿಂದ ಪದಕ ತಗೊಂಡಿದ್ದಾರೆ. ಅದಕ್ಕೆ ತುಂಬ ಖುಷಿಯಾಗಿದೆ. ಅದೇ ರೀತಿಯಾಗಿ ನಾವು ಇವಾಗ ಕರೆದೊಂದು ನಮ್ಮ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಸೇರಿ ಒಂದು ಸನ್ಮಾನ ಮಾಡಿದ್ವಿ. ತುಂಬ ಖುಷಿ ಅನಿಸ್ತಾ ಇದೆ. ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ನಾವು ಹಾರೈಸ್ತೇವೆ. ಕಿಶೋರ್ ಈಗ ಬೆಂಗಳೂರಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾಯಿದ್ದೀನಿ. ಮೊದಲು ನಾನು ವಿರಾಜಪೇಟೆಯಲ್ಲೆಲ್ಲ ಕೆಲಸ ಮಾಡಿದ್ದೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ. ಹಾಗಾಗಿ ಎಲ್ಲ ಸಾರ್ವಜನಿಕರು ನಮ್ಮ ಇಲಾಖೆಯವರು ಎಲ್ಲರೂ ಪರಿಚಯ ಇದ್ದರು. ಹೀಗಾಗಿ ಇವತ್ತು ನನ್ನ ಇಲ್ಲಿಯವರೆಗೆ ಕರೆದು ಈ ಬಾರಿ 2025ರ ಮುಖ್ಯಮಂತ್ರಿ ಪಡೆದಿದೆ. ಯಾಕೆಂದರೆ ನಾವು ಕೆಲಸ ಮಾಡಿದಂಥ ಸ್ಥಳದಲ್ಲಿ ನಮ್ಮನ್ನು ಇವತ್ತು ಗುರುತಿಸಿ ನಮಗೆ ಒಂದು ಆನರ್ ಮಾಡಿರೋಂಥದ್ದು ನಿಜವಾಗ್ಲೂ ಎಲ್ಲರೂ ಖುಷಿ. ನಾನು ಬಿಟ್ಟು ಒಂದು 10 ವರ್ಷ 15 ವರ್ಷ ಆಗೋಕ್ಕಾಯಿತು. ಆದರೂ ಇದೇ ಪ್ರೀತಿ ಇದೆ ಅಂತ ಹೇಳಿದಾಗ ನಾವು ಅದು ಉಳಿಸ್ಕೊಂಡಿದ್ದೀವಿ ಅಂತ ತುಂಬ ಖುಷಿ ಆಗುತ್ತೆ. ಸೊ ಮತ್ತೊಮ್ಮೆ ನಮ್ಮ ಚೇಚಿ ಹಾಗೂ ಎಲ್ಲ ಟೀಮ್ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದನ ಹೇಳ್ತೀನಿ. ಎಸ್ ಕೊಡ್ಕ ಶನಿವಾರ ಸಂತೆ ಮಾಲಂಬಿ ಗ್ರಾಮದಲ್ಲಿರುವ ಗ್ರಾಮದೇವತಾ ಸೇವಾ ಸಮಿತಿ ವತಿಯಿಂದ ಗ್ರಾಮದೇವತೆ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವವು 27 ಮತ್ತು 28ರಂದು 2 ದಿನಗಳವರೆಗೆ ನಡೆಯಲಿದೆ ಎಂದು ಗ್ರಾಮದೇವತಾ ಸಮಿತಿಯ ಅಧ್ಯಕ್ಷ ವೆಂಕಟೇಶ್ ತಿಳಿಸಿದರು. 27ರಂದು ಸೋಮವಾರ ಸಂಜೆ 7:30 ಗಂಟೆಯಿಂದ ಹವನ, ಪೂಜೆ ಮುಂತಾದ ವಿಧಿವಿಧಾನವನ್ನು ನಡೆಸಲಾಗುತ್ತದೆ ಎಂದರು. ಸಂಜೆ 4 ಗಂಟೆಯಿಂದ 7 ಗಂಟೆವರೆಗೆ 9 ಗಂಟೆ ಗಂಟೆ ನಡೆಯುತ್ತೆ. ಈ ಹೋಮ ಮತ್ತು ಹವನಗಳು ನಡೆಯುವುದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಿಂದ ಬಂದು ಗ್ರಾಮಸ್ಥರು ಸೇರಿಕೊಂಡು ಬೆಳಗ್ಗೆ ಮತ್ತೆ ಮಂಗಳವಾರ ಬೆಳಗ್ಗೆ ಪುನರ್ ಪ್ರತಿಷ್ಠಾಪನೆ ದೇವರ ಗ್ರಾಮದೇವತೆಯ ಪುನರ್ ಪ್ರತಿಷ್ಠಾಪನೆ ಇರುತ್ತೆ. ಎಲ್ಲ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಗ್ರಾಮದೇವತೆಯ ಏಳಿಗೆಗೆ ಪಾತ್ರರಾಗಬೇಕೆಂದು ಉಪಾಧ್ಯಕ್ಷ ಆಲೂರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪ್ರಸನ್ನಕುಮಾರ್ ಮಾತನಾಡಿ 28ರಂದು ಮಂಗಳವಾರ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದ ಬಳಿಕ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ನಡೆಯುತ್ತದೆ ಹಾಗೂ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಭಕ್ತಾದಿಗಳಿಗೆ ಸೇವಾ ಸಮಿತಿ ವತಿಯಿಂದ 2 ದಿನವೂ ಅನ್ನ ಸಂತರ್ಪಣೆ ನಡೆಯುತ್ತಿದೆ ಎಂದರು. ಪೂರ್ವ ಇತಿಹಾಸದ ಕಾಲದಿಂದಲೂ ಉಡುಸಾಲಮ್ಮ ಎಂಬ ಹೆಸರಿನೊಂದಿಗೆ ಗ್ರಾಮದೇವತೆ ಎಂಬ ಒಂದು ಇದನ್ನು ಶಿಲೆಯನ್ನು ನಾವು ಇಲ್ಲಿ ಪೂಜೆ ಮಾಡಿಕೊಂಡು ಬಂದಿದ್ವಿ. ಹಾಗೆ ಇಲ್ಲಿ ಸುಮಾರು ವರ್ಷದಿಂದ ಇಲ್ಲಿ ನಮ್ಮ ಇತಿಹಾಸ ಪೂರ್ವ ಅಂದರೆ ನಮಗೆ ಗೊತ್ತಿರುವ ಹಾಗೆ ಹೆಚ್ಚು ಕಮ್ಮಿ 100 ವರ್ಷದ ಹಿಂದಿನಿಂದಲೂ ಇಲ್ಲಿ ಪೂಜಿಸಲ್ಪಡುತ್ತಿದೆ. ಆದ್ದರಿಂದ ಒಂದು ಮರ ಇದ್ದಿದ್ದರಿಂದ
ಆ ಮರ ಬಿದ್ದು ಅದ್ರ ಇದು ವಿಘ್ನ ಆಗಿತ್ತು. ನಮಗೂ ಅದರನ್ನೊಂದು ಇದನ್ನು ಕಟ್ಟಬೇಕು, ಗುಡಿಯನ್ನು ಕಟ್ಟಬೇಕು ಅಂತ ಒಂದು ತುಂಬ ಕಾಲದಿಂದ ಒಂದು ಮನಸ್ಸಿತ್ತು. ಅದೇ ಕಾರಣ ಆ ಮರ ಬಿದ್ದಿದ್ದರಿಂದ ನಾವು ಈ ದೇವಸ್ಥಾನವನ್ನು ಇಡೀ ಊರಿನವರೆಲ್ಲ ಸಹಕಾರ ತೆಗೆದುಕೊಂಡು ಈಗ ಪುನರ್ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇವೆ. ಹಾಗೆ 27-28ಕ್ಕೆ ಇಲ್ಲಿ ಅನ್ನದಾನ ಕಾರ್ಯಕ್ರಮ ಎಲ್ಲ ಇರುತ್ತದೆ. ಹಾಗೆ ಎಲ್ಲ ಸಹಕಾರ ಕೊಟ್ಟಂಥ ಇಲ್ಲಿ ನಮ್ಮ ಗ್ರಾಮಸ್ಥರು ತುಂಬ ಸಹಕಾರ ಮಾಡಿದ್ದಾರೆ. ಪ್ರತಿಯೊಬ್ಬರು ಒಂದೊಂದು ವಸ್ತುಗಳನ್ನು ಕೊಟ್ಟು ನಮಗೆಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಇವರೆಲ್ಲ ಬಂದು ನಮ್ಮ ಈ ಪೂಜೆಗೆಲ್ಲ ಸೇರಿಕೊಂಡು ನಾವೆಲ್ಲ ಒಟ್ಟಾಗಿ ಈ ಇದನ್ನು ನೆರವೇರಿಸಿ. ಸಮಿತಿ ಸದಸ್ಯ ಸುರೇಶ್ ಎಂಡಿ ಮಾತನಾಡಿ, ಇತಿಹಾಸ ಪ್ರಸಿದ್ಧ ಇರುವ ಗ್ರಾಮ ಇದಾಗಿದ್ದು ಅನೇಕ ಶುಭ ಕಾರ್ಯಕ್ರಮ ನಡೆಯುವ ಮುನ್ನ ಇಲ್ಲಿ ಬಂದು ಪೂಜೆ ನಡೆಸುತ್ತಾರೆ. ಈ ದೇವಾಲಯಕ್ಕೆ ಅನೇಕ ವರ್ಷದ ಇತಿಹಾಸವಿದ್ದು ಅನೇಕ ವರ್ಷಗಳಿಂದ ಪೂಜೆ ನಡೆಸಿಕೊಂಡು ಬಂದಿದ್ದಾರೆ ಎಂದರು. ರಮಣೀಯವಾದ ಪ್ರಕೃತಿಯ ಮಡಿಲಲ್ಲಿರುವಂಥ ಮಾಲಂಬಿ ಗ್ರಾಮ ನಮ್ಮ ಊರು. ಈ ಮಾಲಂಬಿ ಗ್ರಾಮದಲ್ಲಿ ಕಿರೀಟವಿದ್ದಂತೆ 3 ದೇವತೆಗಳಿದ್ದಾವೆ. ಆ ದೇವತೆಗಳ ಪೈಕಿ ಮಳೆಮಲ್ಲೇಶ್ವರ ಒಂದು, ಮತ್ತು ಬಸವಣ್ಣ ಹಾಗೂ ಕನ್ನಂಬಾಡಿಯಮ್ಮ. ಈ 3 ದೇವರ ಕಿರೀಟದಲ್ಲಿ ಅವರ ಜೊತೆ 6 ಪರಿವಾರ ದೇವತೆಗಳಿದ್ದಾವೆ. ಆ 6 ಪರಿವಾರ ದೇವತೆಗಳ ಜೊತೆಗೆ ನಮ್ಮ ಗ್ರಾಮ ದೇವತೆ ಸಹ ಒಂದು. ಈ ಗ್ರಾಮ ದೇವತೆಯು ಈಗ ಕಳೆದ 1 ವರ್ಷದ ಹಿಂದೆ ಭಿನ್ನವಾಗಿ ಕಂಡುಬಂದಿತ್ತು. ಕಾರಣ ಅಲ್ಲಿ ಒಂದು ಗ್ರಾಮ ದೇವತೆಯ ಹಿಂದೆ ಒಂದು ಮರ ಇತ್ತು. ಆ ಮರ ದೇವಾಲಯದ ಮೇಲೆ ಬಿದ್ದಿದ್ದರಿಂದ ದೇವರನ್ನು ಭಿನ್ನ ಎಂದು ಕಂಡುಬಂದು ನಮ್ಮ ಮೂಲ ಗುರುಗಳನ್ನೆಲ್ಲ ವಿಚಾರಿಸಿದಾಗ ಅವರು ಅದನ್ನು ಪುನಃ ಪ್ರತಿಷ್ಠಾಪನೆ ಮಾಡಬೇಕಂತ ಒಂದು ಕಂಡುಬಂತು. ಅದಕ್ಕೋಸ್ಕರ ನಾವೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಎಲ್ಲ ಒಂದು ಸಹಕಾರದಿಂದ ಈ ಗ್ರಾಮ ದೇವತೆಯನ್ನು ಪುನಃ ಪ್ರತಿಷ್ಠಾಪನೆ ಮಾಡಬೇಕಂತ ಅಂದ್ಕೊಂಡು ಎಲ್ಲರೂ 27ನೇ ತಾರೀಕು ಅಂದರೆ ಇದೇ ತಿಂಗಳು ಸೋಮವಾರ ಮತ್ತು ಮಂಗಳವಾರ 22ನೇ ತಾರೀಕು ಪುನಃ ಪ್ರತಿಷ್ಠಾಪನೆ ಮಾಡಬೇಕಂತ ನಾವೆಲ್ಲ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ದೇವೇಂದ್ರ, ಸದಸ್ಯ ಸಿದ್ದಪ್ಪಾಜಿ, ವಿಕ್ಕಿ ಮುಂತಾದವರು ಉಪಸ್ಥಿತರಿದ್ದರು.